ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ. ಇದು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಈವ್ನಿಂಗ್ ವ್ಲಾಗು. ಬೆಳಗ್ಗೆ ನಾನು ಎಣ್ಣೆ ಹಚ್ಕೊಳಕ್ಕಾಗಿರಲಿಲ್ಲ, ಹಂಗೆ ಸ್ನಾನ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದೆ, ಕೆಲಸ ಇತ್ತು ಅಂದ್ಬಿಟ್ಟು. ಅದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ಕೈ ಎಣ್ಣೆ ಮತ್ತು ಕೊಬ್ಬರೆಣ್ಣೆ ಎರಡು, ಹರಳೆಣ್ಣೆ, ಅದೇ ಕ್ಯಾಸ್ಟರ್ಡ್ ಆಯಿಲ್ ಅಂತಾರಲ್ಲ, ಹರಳೆಣ್ಣೆ ಮತ್ತು ಕೊಬ್ಬರೆಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಹಚ್ಕೊತಾ ಇದ್ದೀನಿ. ಅದ್ರಲ್ಲಿ ಬರೀ ಹರಳೆಣ್ಣೆ ಹಚ್ಕೊಂಡ್ರೆ ಅದು ತಲೆ ಇದು ಬಾಚ್ಕೋಬೇಕಾದ್ರೆ ಫುಲ್ಲು ಗಂಟು ಆಗ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಕೊಬ್ಬರೆಣ್ಣೆ ಮತ್ತು ಹರಳೆಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಬಿಸಿ ಮಾಡ್ಕೊಂಡು ಬಗೆ ಮಾಡಿ ಹಚ್ಕೊತೀನಿ. ಕ್ಲೀನಾಗಿ ಈ ಥರ ಹಚ್ಕೋಬೇಕು. ಯಾವಾಗಲೂ ನಾವು ಕೂದಲಿಗೆ ಹಚ್ಕೊಂಡು ಅಂದರೆ ಪರವಾಗಿಲ್ಲ, ನೀವು ರೂಟಿಗೆ ಹಚ್ಕೋಬೇಕು. ಬುಡಕ್ಕೆಲ್ಲ ಹಚ್ಕೊಂಡ್ರೆ ಅದರಿಂದನೇ ಕೂದಲು ಹುಟ್ಟೋದು. ನೀವು ಬರೀ ಕೂದಲಿಗೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡ್ರೆ ಏನು ಪ್ರಯೋಜನವೇ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಬಗೆ ಮಾಡಿ ಹರಳೆಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಚ್ಕೊತೀನಿ. ಬಿಸಿದೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ತಣ್ಣಗಿರೋದು ಹಚ್ಕೊಂಡ್ರೆ ಅಂಟಾಗುತ್ತೆ, ತಲೆನೂ ಇದು ನಮಗೂ ಒಂಥರ ಹಚ್ಕೊಳಕ್ಕೆ ಹಿಂಸೆ ಆಗ್ತಾ ಇರುತ್ತೆ. ನಾನು ಅದಕ್ಕೇ ಕ್ಲೀನಾಗೆ ಎಲ್ಲ ಸೈಡು ಹಚ್ಕೋತಾ ಇದ್ದೀನಿ. ನನ್ನ ಮಗಳು, ಅವಳಿಗೂ ಹಚ್ಬೇಕಾಗಿತ್ತು. ಅವಳು ಆಧಾರ್ ಕಾರ್ಡ್ ರಿನ್ಯೂವಲ್ ಮಾಡಿಸ್ಕೊಬರೋಕ್ಕಿಂತ ಹೋಗಿದ್ದಾಳೆ. ಅವಳು ಬಂದಮೇಲೆ ಹಚ್ಚೋಣ ಅಂದ್ಬಿಟ್ಟು, ಸರಿ ನಾನು ಅಷ್ಟೊತ್ತಿಗೆ ಹಚ್ಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಹಚ್ಕೊತಾ ಇದ್ದೀನಿ. ಅದಕ್ಕೇ ಕ್ಲೀನಾಗಿ ಹಚ್ಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊತಾ ಇರ್ತೀನಿ ನಾನೇ. ಮನೇಲಾಗಿದ್ದರೆ ಮಮ್ಮಿ ಹಚ್ತಾ ಇರ್ತಾರೆ. ಇದೊಂದು ನೆನಪು ಬಂದುಬಿಡುತ್ತೆ, ಹರಳೆಣ್ಣೆ ಹಚ್ತಾ ಇದ್ರೆ ಅಮ್ಮ ಮನೇಲಿ ಎಲ್ಲ ಸಾಲಕ್ಕೆ ಎಲ್ಲರೂ ಒಬ್ರೊಬ್ರು ಹಚ್ಚಿಸ್ಕೊತಾ ಇದ್ವಿ. ಒಂದು ಅರ್ಧ ಬಾಟ್ಲಿನೇ ಖಾಲಿನೇ ಆಗ್ಬಿಡುತ್ತೆ ಅಮ್ಮ ಮನೇಲಿ. ಅಪ್ಪ ಅದಕ್ಕೆ ನೆನೆಸ್ಕೊತಾ ಇದ್ದೆ ನಾನು. ಹಚ್ಕೊತಾ ಇದ್ನಲ್ಲ ಒಬ್ಬಳೇ ಕುತ್ಕೊಬಿಟ್ಟು ನೆನೆಸ್ಕೊತಾ ಇದ್ದೆ. ಅಮ್ಮ ಮನೇಲಾಗಿದ್ದರೆ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಅಮ್ಮ ತಟ್ತಾ ಇದ್ದಂಗೆ ತಟ ಅಂತ ನೆತ್ತಿಗೆ ತಟ್ಟಿ ತಲೆನ ಯಾವಾಗ ನೀವು ಎಣ್ಣೆ ಹಚ್ಕೊಂಡಿದ ತಕ್ಷಣ ಬಾಚ್ಕೊಳಕ್ಕೆ ಹೋಗ್ಬಾರ್ದು. ಅದು ಬಾಚ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಾವು ಎಣ್ಣೆ ಹಚ್ಚಿರ್ತೀರ ಸಿಕ್ಕ ಗಂಟಾಗ್ಬಿಟ್ಟು ಕೂಲು ಸಮೇತ ಬಂದ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಆಮೇಲೆ ನಾನು ಬಿಡಿಸ್ಕೊಂತೀನಿ. ಅದಕ್ಕೆ ಫಸ್ಟ್ ಬಿಡಿಸ್ಕೊಂಡು ಆಮೇಲೆ ಹಚ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅಮ್ಮ ಹಚ್ತಾ ಇದ್ರಲ್ಲ, ಅದನ್ನ ನೆನೆಸ್ಕೊಂಡು ಒಬ್ಬಳೇ ಒಬ್ಬೊಬ್ಬಳೆ ಮನಸ್ಸಲ್ಲಿ ಅಂದ್ಕೊಂಡು ಹಚ್ಕೋತಾ ಇದ್ದೆ. ಇವಾಗ ಬಟ್ಟೆ ಎಲ್ಲ ಸ್ವಲ್ಪ ಒಣಗಿದ್ವು, ಅದಕ್ಕೇ ಎಲ್ಲವನ್ನು ತೆಗ್ಬಿಟ್ಟು ಇದು ಸೋಫಾ ಮೇಲೆ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಒಣಗಾಕೆ ಇರಲಿಲ್ಲ, ಹಂಗೆ ಹೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಇತ್ತು, ಸ್ಟಿಚಿಂಗ್ ಎಲ್ಲ ಫಿನಿಶ್ ಮಾಡಿಕೊಂಡೆ. ಅದಕ್ಕೆ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಚಿಕ್ಕ ಪುಟ್ಟ ಕೆಲಸ ಇದ್ದಾವೆ ಅದನ್ನೆಲ್ಲ ಮಾಡ್ಕೊಂಬಿಡೋಣ. ಎಷ್ಟೇ ಕೆಲಸ ಮಾಡಿದ್ರೂ ಮಾತ್ರ ಮುಗಿಯೋದೇ ಇಲ್ಲ ನನಗೆ. ವಾಷಿಂಗ್ ಮಿಷಿನ್ ಅದಕ್ಕೆ ಸರಿ, ನನಗೆ ಕೈಯಲ್ಲಿ ಒಗ್ಯೋಕ್ಕೆ ಮಾತ್ರ ಮೊದಲೇ ಆಗೋದೇ ಇಲ್ಲ ನನಗೆ. ಅದು ಏನೋ ಗೊತ್ತಿಲ್ಲ, ನನಗೆ ಸೆಕೆಂಡ್ PU ಆದಾಗಿಂದ ನನಗೆ ಕೈ ಜಾಸ್ತಿ ನೋವು, ಬಲಗೈ ಮಾತ್ರ. ಅದು ಉಜ್ಜೋಕ್ಕಾಗಲ್ಲ, ಫುಲ್ಲು ಇದು ಶೋಲ್ಡರ್ ಇರ್ತಲ್ಲ, ಅಲ್ಲಿ ತುಂಬ ನೋವಾಗ್ಬಿಡುತ್ತೆ. ಅದಕ್ಕೆ ನಾನು ಮಾಮೂಲಿ ಸ್ವಲ್ಪನಾದರೂ ಒಗೆದ್ಬಿಡ್ತೀನಿ. ತುಂಬ ಬಟ್ಟೆ ಇರುತ್ತೆ, ಅದನ್ನು ಒಗೆಯೋಕ್ಕಾಗೋದಿಲ್ಲ ಜಾಸ್ತಿ ಉಜ್ಜೋಕ್ಕೆ ಬ್ರಷಲ್ಲಿ. ಅದಕ್ಕೆ ನಾನು ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿದ್ದೆ. ತುಂಬ ಏನಾರು ಗಲೀಜಾಗಿದ್ದರೆ ಮಾತ್ರ ನನ್ನ ಮಗಂದು ಏನಾರು ಟೀ ಶರ್ಟ್ ಆಗಲಿ, ಅಮ್ಮದು ಏನಾರು ಆದರೆ ನಾನು ಕೈಯಲ್ಲಿ ಉಜ್ಜಿಬಿಟ್ಟು ನಾನು ವಾಶ್ರೂಮಲ್ಲಿ ಒಗೆದ್ಬಿಟ್ಟು ನಾನು ಒಣಗಾಕ್ತೀನಿ. ಇವೆಲ್ಲ ಗಲೀಜಾಗಿರಲ್ವಲ್ಲ, ಸುಮ್ಮನೆ ಮಾಮೂಲಿ ಲಿಕ್ವಿಡ್ ಹಾಕ್ಬಿಟ್ಟು ನಾನು ಕಂಫರ್ಟ್ ಹಾಕ್ಬಿಟ್ಟು ಒಗೆದು ಒಣಗಾಕ್ತೀನಿ. ಬಿಸಿಲು ಏನು ನಾಳೆ ಒಣಕೊಳುತ್ತೆ ಬಿಡು. ನಾನು ಇದು ಅಮ್ಮದು ಸ್ಕೂಲ್ದೆಲ್ಲ ಅಮ್ಮದು ಎರಡೆರಡು ಜೊತೆ ಕೊಟ್ಟಿರ್ತಾರಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಟ್ಯೂಸ್ಡೇ ಸೋಮವಾರ ಮಂಗಳವಾರಕ್ಕೆ ಒಂದು ಜೊತೆ ಮತ್ತು ಗುರುವಾರ ಶುಕ್ರವಾರಕ್ಕೆ ಒಂದು ಜೊತೆ, ಆ ಥರ ಮಾಡ್ಕೊಂಬಿಟ್ಟು ನಾನು ಒಗ್ದು ಒಣಗಾಕೊಂಬಿಡ್ತೀನಿ. ಅದಕ್ಕೆ ಫಸ್ಟ್ ನಾನು ಜ್ಞಾಪಿಸ್ಕೊಂಬಿಟ್ಟಿರ್ತೀನಿ. ಆವಾಗ ನಾನು ಹಾಕಿದ್ರೆ ಅವಾಗ ಮರ್ಚಿಟ್ಟಿರ್ತೀನಿ, ಅವ್ರಿಗೂ ಈಸಿ ಆಗುತ್ತೆ. ಎಲ್ಲದನ್ನು ಒಂದೇ ಸಲ ಒಗೆಯೋದು ಎಲ್ಲ ಒಣಗೋದಿಲ್ಲ ಏನಿಲ್ಲ, ಆಮೇಲೆ ಮರ್ತೋಗ್ಬಿಟ್ಟಿರ್ತೀವಿ, ಅವಾಗ ಗಲೀಜಾಗಿರುತ್ತೆ. ಅದಕ್ಕೆ ನಾನು ಈ ಥರ ಮಾಡಿಬಿಡ್ತೀನಿ. ಅದು ಸ್ಪೋರ್ಟ್ಸ್ ಡ್ರೆಸ್ ಮಾತ್ರ ಬುಧವಾರ ಮತ್ತು ಶನಿವಾರ ಅಲ್ವಾ, ಅದಕ್ಕೆ ಅದೇನಿಲ್ಲ, ಬುಧವಾರ ಶನಿವಾರ 2 ದಿವಸನೂ ಹಾಕೊತಾರೆ. ಆಮೇಲೆ ವಾಷಿಂಗ್ ಮಿಷಿನ್ ಆಮೇಲೆ ಒಗೆಯೋಕೆ ಹಾಕ್ತೀನಿ. ನೋಡಿ ಎಲ್ಲ ಆಯಿತು, ನಾನು ಕ್ಲೋಸ್ ಎಲ್ಲ ಮಾಡಿ. ಸೊಳ್ಳೆಗಳು ಬರ್ತಾ ಇರುತ್ತೆ, ಚಿಕ್ಕ ಸೊಳ್ಳೆಗಳು ರಾತ್ರಿ ಎಲ್ಲ ಬಂದು ಗುಯ್ಯಿ ಅಂತ ಇರುತ್ತೆ. ಅದಕ್ಕೆ ನಾನು ಕ್ಲೋಸ್ ಮಾಡಿಬಿಡ್ತೀನಿ, ಒಂದು 5:15ಗೆ ಕ್ಲೋಸ್ ಮಾಡಿಬಿಡ್ತೀನಿ. ಆಮೇಲೆ ಬೇಕಾದ್ರೆ ಸೊಳ್ಳೆ ಬರೋದಿಲ್ಲ ಅಂದ್ಬಿಟ್ಟು ನಾನು ಇದು ಮಾಡ್ಕೊಂಡು ಕ್ಲೋಸ್ ಮಾಡಿಕೊಂಡೆ. ಇವಾಗ ನೋಡಿ, ನಂದು ಫ್ಲಿಪ್ಕಾರ್ಟಿಂದ ಇದು ಬಂದಿತ್ತು. ನಾನು ಚಾಪರ್ ತೊಗೋಬೇಕು ಅಂದ್ಕೊಂಡು, ಅದು ನೋಡಿ ಇವಾಗ ಫೈನಲಿ ನನಗೆ ಬಂತು. ಇವತ್ತು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಇವಾಗ ಬಂದೈತೆ. ತಗೊಂಡು ನಂತರ ಆರ್ಡ್ರ್ ಮಾಡ್ಕೊಂಡು ಅಂದ್ಕೊಂಡು ಏನೇನೋ ಇದ್ರೊಳಗೆ ಮರ್ತೇ ಹೋಗಿರ್ತಿದ್ದೆ, ಆರ್ಡ್ರೇ ಮಾಡ್ತಿರ್ಲಿಲ್ಲ ನಾನು. ಅದೇ ನಾನು ತೊಗೊಂಡಾಗ ಒಂದ್ಸಲಿ ಅಮ್ಮ ಮನೆಗೆ ಕೊಟ್ಟಿದ್ದೀನಲ್ಲ, ಅದು ಸ್ವಲ್ಪ ಕಮ್ಮಿ ಇತ್ತು. ಇವಾಗಂತೂ 425 ಎಷ್ಟೋ ಜಾಸ್ತಿ ಆಗ್ಬಿಟ್ಟಿದೆ. ಅದು ನಾನು ತೊಗೊಂಡಾಗ 340 ಎಷ್ಟೋ ಇತ್ತು, ಒಟ್ಟಿಗೆ 400 ಒಳಗಡೆ ಇತ್ತು. ಇವಾಗ ಎಷ್ಟು ಎಲ್ಲ ಇವಾಗ ಹೆಂಗೆ ಗೊತ್ತಾ, ಇಷ್ಟಿರುತ್ತೆ. ಆಮೇಲೆ ನಾನು ಸ್ವಲ್ಪ ದಿವಸ ನೋಡಿದ್ರೆ ಕಮ್ಮಿನೇ ಬಂದಿರುತ್ತೆ. ಅಯ್ಯೋ ಅವಾಗ ತಗೋಬೇಕಾಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಇರಲಿ ಬಿಡಿ, ನಾವು ಅಂದ್ಕೊಳೋದು ಅಷ್ಟೇ. ಆವಾಗ ಅಷ್ಟೇ ಬಂದು ಅಲ್ಲಿಗೆ ಇಕ್ಕಿರ್ತಾರೆ, ಡೆಲಿವರಿ ಚಾರ್ಜ್ ಎಲ್ಲ ಇಕ್ಕಿರ್ತಾರಲ್ವ ಅವರು. ಒಂದು ಸಲ ಡೆಲಿವರಿ ಚಾರ್ಜ್ ಇರೋಲ್ಲ, ಒಂದು ಸಲ ಡೆಲಿವರಿ ಚಾರ್ಜ್ ಇರುತ್ತೆ. ಎಷ್ಟು ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ ಮಾತ್ರ ನನಗೆ ಗೊತ್ತಿರೋಂಗೆ ಫ್ಲಿಪ್ಕಾರ್ಟಲ್ಲಿ ಡೆಲಿವರಿ ಚಾರ್ಜ್ ₹2 ₹3 ಇರುತ್ತೆ. ಈ ಅಮೆಝಾನಲ್ಲಿ ಹೆಂಗೆ ಗೊತ್ತಾ, ₹40 ₹50 ಅದರೊಳಗಡೆ ಇನ್ನೊಂದು 2 ಯಾಕಂದರೆ ಏನಾದ್ರು ತಗೊಂಡ್ಲೇಬೋದು ಮನೆಗೆ. ಅದಕ್ಕೆ ನಾನು ಅಮೆಝಾನಲ್ಲಿ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಫ್ರೀ ಡೆಲಿವರಿ ಇರುತ್ತಲ್ವ, ಅವಾಗ ಮಾತ್ರ ನಾನು ಆರ್ಡ್ರ್ ಮಾಡ್ತೀನಿ ಅಷ್ಟೇ ಅಮೆಝಾನಲ್ಲಿ. ಎಷ್ಟು ಚೆನ್ನಾಗಿದೆ ಮಾತ್ರ ಇದು ಗೊತ್ತಾ, ಬಟರ್ಫ್ಲೈ ಇದು. ಸೇಮ್ ನಾನು ಹೋಸತಿನಿ ಇದೇ ಕಲರ್ ತೊಗೊಂಡಿದ್ದೆ, ಬ್ಲೂ ಕಲರ್ದು. ಇವಾಗೂ ಇದೇ ತೊಗೊಂಡಿದ್ದೀನಿ. ನೀವು ಬ್ಲ್ಯಾಕ್ ಬೇಕಾದ್ರೆ ಬ್ಲ್ಯಾಕ್ ತೊಗೋಬೋದು, ನಾನು ಬ್ಲೂ ತೊಗೊಂಡಿದ್ದೀನಿ. ಒಂಥರ ಬ್ಲೂ ಇದೆಯಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಒಂಥರ.
ಡಾರ್ಕ್ ಬ್ಲೂ ಥರ ಇದೆ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಮತ್ತು ತುಂಬ ಶಾರ್ಪ್ ಇರುತ್ತೆ. ನೀವು ಹುಷಾರಾಗೆ ಇದು ಮಾಡಿ ಮಾತ್ರ. ನನ್ನ ಕೈ ಅಂತೂ ಬಲಗೈ ಬರೀ ಅದು ಇಟ್ಕೊಂಡು ಇದೇ ಇಟ್ಕೊಂಡು ಫುಲ್ಲು ಅಲ್ಲಿ ಪಾರೆ ತೊಳಿತಿರ್ತೀನ, ಕಬೋರ್ಡ್ ಓಪನ್ ಮಾಡ್ತಾ ಇರ್ತೀನ, ಬೆರಳುಗಳ ಹತ್ರ ಎಲ್ಲ ಬರೀ ಕಿತ್ಕೊಂಡಿದ್ದೀನಿ. ನನಗಂತೂ ಅಡುಗೆ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಬರೀ ನನಗೆ ಇದೇ ಆಗೋ ಕೈಯೆಲ್ಲ ಗಲೆಗಳು ನನಗಂತೂ ಸುಟ್ಕೊಳೋದು, ಬಲಗೈ ಎಣ್ಣೆ ಆರಿಸ್ಕೊಳೋದು, ಬರೀ ಗಲೆಗಳಾಗಿದ್ದೋ ಕೈಯೆಲ್ಲ ನನಗೆ. ಅದಕ್ಕೆ ನೀವು ಹುಷಾರಾಗಿ ವಾಶ್ ಮಾಡ್ಬೇಕಾದ್ರೆ ಅದನ್ನ ಹಂಗೆ ತೊಳೆದ್ಬಿಟ್ಟು ಮಾತ್ರ ಮೆಲ್ಲ ಸೈಡಿಗೆ ಇಟ್ಟು ಮಾಮೂಲಿ ಡಬ್ಬ ಮಾತ್ರ ವಾಶ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಮಾತ್ರ. ನೀವು ಬೇಕಾದ್ರೆ ನಾನು ಲಿಂಕ್ ಕಳಿಸ್ತೀನಿ, ಬೇಕಾದ್ರೆ ನೀವು ತೊಗೊಳ್ಳಿ. ಓಕೆ, ಚೆನ್ನಾಗಿದೆ ಮಾತ್ರ, ನನಗೆ ಇಷ್ಟ ಆಯಿತು. ಎಲ್ಲದು ಈರುಳ್ಳಿ ಮತ್ತು ಟೊಮೊಟೊ, ಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟಕ ಅಂತ ಅಂದ್ಬಿಟ್ಟು ನೀವು ಮಸಾಲೆ ರೊಟ್ಟಿ ಮಾಡ್ಬಿಡೋದು. ಬೇಗ ಆಗುತ್ತೆ, ಸ್ಕೂಲ್ ಟೈಮಲ್ಲಲ್ವಾ. ಅದಕ್ಕೆ ನಾನು ಕೈಯಲ್ಲಿ ಉತ್ತರಿಸ್ತಾ ಇದ್ದೆ ಇಷ್ಟು ದಿವಸದಿಂದ. ಅದಕ್ಕೆ ನಾನು ಬೇಗ ಆರ್ಡ್ರ್ ಮಾಡ್ಕೊಂಡು ತೊಗೊಬಿಟ್ಟೆ. ಸ್ಕೂಲಿಗೆಲ್ಲ ಟೈಮ್ ಆಗ್ತಿರುತ್ತೆ. ಟೊಮೊಟೊ ಏನೆಲ್ಲ ಹಾಕ್ಬಿಟ್ಟು ನೀವು ಕುಯ್ದುಬಿಟ್ಟು ಒಂದು 2 ಓಳು ಹಾಕ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಾಕ್ಬಿಟ್ರೆ ಸಾಕು, ಟೊಮೊಟೊ ಗೊಜ್ಜು ಬೇಗ ರೆಡಿ ಆಗ್ಬಿಡುತ್ತೆ. ನಾವು ಕೈಯಲ್ಲಿ ಉತ್ತರಿಸ್ಕೊಳಕ್ಕಿಂತ ಟೈಮ್ ಆಗೋದಕ್ಕಿಂತ ಅದಕ್ಕೇ ಇದು ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನಾನು ನನ್ನ ಮಕ್ಕಳಿಗೆ ಕಲ್ಲಂಗಡಿನೆಲ್ಲ ಕೊಡ್ತಾ ಇದ್ದೆ. ಅವರು ಅದು ಕಲ್ಲಂಗಡಿ ತೊಗೊಬಂದಿದ್ರೆ ಏನಾಗಿತ್ತು, ಫುಲ್ಲು ಬಿಸಿ ಅಂದರೆ ಬಿಸಿ, ಅದು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೇ ಇವರು ಇದರಿಂದ ಬಂದ್ರಲ್ಲ, ಅವರು ಇದು ಆಧಾರ್ ಕಾರ್ಡ್ ರಿನ್ಯೂವಲ್ ಮಾಡ್ಸೋಕೆ ಹೋಗಿದ್ರಲ್ಲ, ರಿನ್ಯೂವಲ್ಲು, ಅದಕ್ಕೆ ಬಂದರೆ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಇವಾಗ ಅದಕ್ಕೆ ಅವರು ನನಗೆ ಉಪ್ಪು ಖಾರ ಎಲ್ಲ ಬೇಡ ಮಮ್ಮಿ, ನನಗೆ ಹಂಗೆ ಕೊಡು ಅಂದರು. ಅದಕ್ಕೆ ಉದ್ದುದ ಕುಯ್ಬಿಟ್ಟು ಅವ್ರಿಗೆ ಕೊಟ್ಟೆ. ನನಗೆ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಪೆಪ್ಪರ್ ಇದ್ರೆ ಒಂಥರ ಚೆಂದ, ನನಗಿಷ್ಟ. ಅದಕ್ಕೆ ನನಗೆ ಹಾಕ್ಕೊಂಡು ನಾನು ಈ ಥರ ಮಾಡ್ಕೊಂಡು ತಿಂತೀನಿ. ಅವರು ಬೇಕಂದರೆ ನನಗೆ ಬೇಡ ಮಮ್ಮಿ, ನನಗೆ ಇಷ್ಟ ಆಗಲ್ಲ ಆ ಥರದ್ದು ಅಂತಂದರು. ನಾನು ಅದಕ್ಕೆ ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಾತ್ರ. ಉಪ್ಪು ಮತ್ತು ಈ ಥರ ಖಾರದ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ, ಇದು ಹೊರಗಡೆ ಎಲ್ಲ ಕೊಡ್ತಾರಲ್ಲ ಆ ಥರ ಟೇಸ್ಟಾಗಿರುತ್ತೆ. ಮತ್ತು ನನಗಿಷ್ಟ ಈ ಥರ ಉಪ್ಪು ಖಾರ ಸಿಹಿ ಇರುತ್ತಲ್ವ. ಅದಕ್ಕೆ ನಾನು ಒಬ್ಬಳೊಬ್ಬಳೆ ತಿನ್ಕೊಂಡು ಒಬ್ಬಳೊಬ್ಬಳೆ ನೋಡಿ ಇಲ್ಲಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ಸರಿ ಎಲ್ಲ ಆಯಿತು, ಅವರಿಗೆಲ್ಲ ಕೊಟ್ಟೆ. ಅವರೆಲ್ಲ ತಿಂದು ನಾನು ತಿಂದ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಸುಳ್ಕೊಳೋದು ಅಂದ್ಬಿಟ್ಟು ಕುತ್ಕೊಂಡು ಸುಳ್ಕೊತಾ ಇದ್ದಂಗೆ. ಏನೇನು ಬಸ್ಸಾರು ಮಾಡಬೇಕಾಗಿತ್ತು. ಹುಳ್ಳಿಕಾಳು ಮೊಳಕೆ ಕಟ್ಟಿದ್ನ, ಹುಳ್ಳಿಕಾಳು ಮತ್ತು ಇದು ಹುಳ್ಳಿಕಾಳು ಹೆಸ್ರುಕಾಳು ಮೊಳಕೆ ಕಟ್ಟಿದ್ದೆ. ಹುಳ್ಳಿಕಾಳನ್ನ ಇದು ಮಾಡ್ಕೊಬಿಟ್ಟಿದ್ದೆ ನಾನು, ಹುಳ್ಳಿಕಾಳನ್ನ ಸಾಂಬಾರು ಮಾಡಿ ಖಾಲಿ ಆಗಿತ್ತು. ಹೆಸ್ರುಕಾಳು ಮಾತ್ರ ಹಂಗೆ ಉಳ್ಕೊಂಡಿತ್ತು. ಅದಕ್ಕೆ ಬಸ್ಸಾರು ಮಾಡ್ಕೊಬಿಡೋಣ ಬಿಡು ಹೆಸ್ರುಕಾಳು ಅಂದ್ಬಿಟ್ಟು ಇವಾಗ ನಾನು ಬಸ್ಸಾರು ಮಾಡ್ಕೊಳ ಅಂತ ಬೆಳ್ಳುಳ್ಳಿ ಸ್ವಲ್ಪ ಸುಳ್ದಿಟ್ಕೊಬಿಡೋಣ ಬಾಕ್ಸಲ್ಲಿ ಅಂತ ಸುಳ್ದಿಟ್ಕೊತಾ ಇದ್ದೀನಿ. ಬಾಕ್ಸಲ್ಲಿ ಇಟ್ಕೊಬಿಟ್ರೆ ನಮಗೆ ಬೇಗ ಅಡುಗೆ ಮಾಡ್ಕೊಳಕ್ಕೆಲ್ಲ ಈಸಿ ಆಗುತ್ತೆ ಅಂತ ನಾನು 4-5 ಗೆಡ್ಡೆ ತಗೊಂಡು ಹೆಸ್ಲು ಸುಳ್ದಿಟ್ಕೊತಾ ಇದ್ದೀನಿ. ಇವಾಗ ಓದಿಸ್ತಾ ಇದ್ದೀನಿ ನನ್ನ ಮಗಳು ಹೆಂಗೆ ಓದ್ತಾಳೆ ನೋಡಿ. ನೋಡಿ ಇವಾಗ ಇದು ಹೆಸ್ರು ಕಾಳು ಮತ್ತು ಟೊಮೊಟೊ ಬೇಯಕ್ಕೆ ಹಾಕಿದ್ದೆ. ಎಲ್ಲ ಬೆಂದೋಗಿದೆ, ನೀರೆಲ್ಲ ಸೀದೆ ಹೋಗೈತೆ. ನಾನು ನೋಡಿಕೊಂಡೇ ಇಲ್ಲ. ಇರಲಿ ಬಿಡು, ಬೇಕಾದ್ರೆ ಕಾಳೆ ಚೆನ್ನಾಗಿ ಬೆಂದಿದ್ದೀರ, ನೀರು ಸ್ವಲ್ಪ ಉದಿತು ಅಷ್ಟೇ, ರಸ ಮಾತ್ರ. ಅದಕ್ಕೆ ಎಲ್ಲ ಸೈಡಿಗೆ ಎತ್ತಿಟ್ಕೊಂಡು ತಣ್ಣಗಾಗಲಿ ಅಂದ್ಬಿಟ್ಟು ನಾನು ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಬಾಣಲಿಗೆ ನಾವು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಈರುಳ್ಳಿ ಕುಯ್ಕೊಂಡು, ಈರುಳ್ಳಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಈ ಥರ ಹಾಕ್ಕೊಂಡು ಮಾಡಿ. ನೀವು ಮಾತ್ರ ಬಸ್ಸಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಇವತ್ತಿಗೆ ಇರೋದಕ್ಕಿಂತ ನಾಳೆಗೆ ಇಟ್ಕೊತಿದ್ರೆ ಮಾತ್ರ ಸೂಪರಾಗಿರುತ್ತೆ. ಹುಳ್ಳಿಕಾಳು ಬಸ್ಸಾರಾಗಲಿ, ಹೆಸ್ರು ಕಾಳಾಗಲಿ, ಮತ್ತು ಬೀನ್ಸು ಬೇಳೆ ಎಲ್ಲ ಹಾಕ್ತಾರಲ್ಲ ಅದಾಗಲಿ, ಎಲ್ಲ ಬಸ್ಸಾರು ಅಷ್ಟೇ. ಒಂದು ಹುಳಿ ಸಾರಿಗಿಂತ ನನಗೆ ಬಸ್ಸಾರೇ ಇಷ್ಟ. ಹುಳಿ ಸಾರು ನನಗೆ ತಿನ್ನೋಕ್ಕಾಗಲ್ಲ, ಅದೇನೋ ಗೊತ್ತಿಲ್ಲ, ಮಸಾಲೆದು ಅಂತ ಏನೋ ಗೊತ್ತಿಲ್ಲ. ಬಸ್ಸಾರು ಅದರಲ್ಲಿ ಸೊಪ್ಪಿನ ಸಾರು ಅಂದರೆ ಮಾತ್ರ ತುಂಬ ಇಷ್ಟ ನನಗೆ ಮಾತ್ರ. ಮುದ್ದೆ ಮತ್ತು ಸೊಪ್ಪಿನ ಸಾರು ನೋಡಿ. ಇವಾಗ ಕಾಯಿ ಹಾಕೊಂಬಿಟ್ಟು ಸ್ವಲ್ಪ ಬಿಸಿ ಇದ್ದಾಗೇ ಆಫ್ ಮಾಡಿಬಿಡಿ. ಕಾಯಿನ ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬಿಡಿ, ಒಂಥರ ಕರ್ಗ ಇದು ಒಂಥರ ಬ್ರೌನ್ ಕಲರ್ ಬೇಡ, ಮಾಮೂಲಿ ಸ್ವಲ್ಪ ಬಿಸಿ ಇರುತ್ತಲ್ಲ ಆಗಲೇ ಆಫ್ ಮಾಡ್ಕೊಂಡು. ಹಂಗೆ ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ, ಅದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಾಳನ್ನ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಸ್ವಲ್ಪ ಕಾಳು, ಆಮೇಲೆ ರಸ ಇರುತ್ತಲ್ಲ, ರಸನ ಮಾಮೂಲಿ ಸಾಂಬಾರಿಗೆ ಹಾಕ್ತೀರಾ. ಆಮೇಲೆ ಸ್ವಲ್ಪ ತಣ್ಣಗಾಗಲಿ ಅಂತ ಬಾಣಲಿಲಿ ಇಟ್ಟಿದ್ದೆ ಹಂಗೇ. ಅದಕ್ಕೆ ದೇವ್ರಿಗೆ ನೆನ್ನೆ ಕಾಯಿ ಹೊಡೆದಿದ್ನಲ್ಲ, ಅದನ್ನು ತುರ್ಕೊಬಿಡೋಣ, ತುರಿದ್ಬಿಟ್ಟು ಇಟ್ಟು ಇವಾಗ ಸಾಂಬಾರಿಗೆ ಬೇಕಾಗಿತ್ತಲ್ಲ ಕಾಳಿಗೆಲ್ಲ ಹಾಕೋಕ್ಕೆ, ಸಾಂಬಾರಿಗೆಲ್ಲ. ಅದಕ್ಕೆ ನಾನು ತುರ್ಕೊತಾ ಇದ್ನಲ್ಲ, ಅದಕ್ಕೆ ಎಲ್ಲನೂ ತುರಿದ್ಬಿಟ್ಟು ನಾನು ಇದಕ್ಕೆ ಇಟ್ಕೊಬಿಡೋಣ, ಕಂಟೈನರ್ ಹಾಕ್ಬಿಟ್ಟು. ಅದು ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನೀವು ಅಕಸ್ಮಾತ್ ಒಂದು ನಿಮಿಷ ನೋಡ್ಕೊಳ್ಳಿ. ಇವಾಗ ನೀವು ತುರಿದ್ರೆ ಹಂಗೆ ಇಟ್ಟಿದ್ದೀರಾ ಅಂದ್ಕೊಳ್ರಿ ಫ್ರಿಜ್ಜಲ್ಲಿ, ಅದು ತುರಿಯೋಕೆ ಬರೋದೇ ಇಲ್ಲ. ನೆಕ್ಸ್ಟ್ ಡೇ ಅಲ್ಲಿ ಈ ಸಿಪ್ಪೆ ಸುಳ್ಕೊಂಡಂಗೆ ಆಗ್ತಾ ಇರುತ್ತೆ. ನನ್ನ ಮಗಳಿಗೆ ಹೇಳ್ಕೊಂತ ನಾನು ನೋಡಿ ಎಷ್ಟು ಕೆಲಸ ಮಾಡ್ತಾಯಿದ್ದೆ ಅಂದರೆ, ಈ ಕಡೆ ಅಡುಗೆ ಮಾಡ್ತಾಯಿದ್ದೀನಿ, ನನ್ನ ಮಗಳಿಗೆ ಈ ಕಡೆ ಡಿಕ್ಟೇಷನ್ ಹೇಳ್ತಾ ಇದ್ದೀನಿ, ಅವನಿಗೆ ಅಪ್ಪುಗೂ ಬರೆಯೋಕೆ ಹೇಳಿದ್ದೀನಿ, ಈ ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಅಪ್ಪ ಕಾಯಿ ತುರಿದ್ಬಿಟ್ಟು ಎಲ್ಲ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ನನಗಂತೇ ಇವಾಗೇನೋ ಟೆಸ್ಟಿಗಿಷ್ಟು ಇದ್ದರೆ ಮಾತ್ರ ನನಗೆ ಅವರವರೇ ಓದ್ಕೊಂಡಂಗೆ ಆಗ್ಬಿಟ್ರಪ್ಪ, ಸಾಕಪ್ಪ ದೇವರೇ ಅಂತ ಅನ್ಕೊಂಡ್ಬಿಟ್ಟಿರ್ತೀನಿ ಒಂದ್ಸಲಿ ನೋಡಿ. ಇವಾಗ ಎಲ್ಲದನ್ನು ತುರಿದ್ಬಿಟ್ಟು ನಾನು ಬಾಕ್ಸಿಗೆ ಹಾಕಿ ಇಟ್ಕೊಂಡೆ. ಆವಾಗ ನನಗೆ 2 ದಿವಸ ಸಾಂಬಾರಿಗೆ ನನಗೆ ಈಸಿ ಅನ್ಸ್ಬಿಟ್ಟು, ಚಟ್ನಿ ಮಾಡ್ತಿದ್ದೀನಿ ಆವಾಗ ಸಾಂಬಾರು ಮಾಡ್ತಿದ್ದೀನಿ, ಈಸಿ ಆಗ್ಬಿಡುತ್ತೆ ನನಗೆ. ಅದಕ್ಕೆ ಇವಾಗೆಲ್ಲ ನನಗೆ ಸಾಂಬಾರು ತೋರಿಸೋಕ್ಕಾಗಿಲ್ಲ, ಟೈಮ್ ಆಗಿ. ನಿಮಗೆ ಗೊತ್ತಿದೆಯಲ್ಲ ಈ ಥರ ಕೆಲಸ ನಾನು ಹೆಂಗೆ ವೀಡಿಯೋ ಮಾಡ್ಕೊಳಕ್ಕೆ ಹೋಗೋಣ. ಅದಕ್ಕೆ ನಾನು ಇವಾಗ ಬಿಸಿ ಬಿಸಿ ಮುದ್ದೆ ಸಾಂಬಾರೆಲ್ಲ ಆಯಿತು, ಕಾಳೆಲ್ಲ ಹುರಿದು ಸಾಂಬಾರೆಲ್ಲ ಒಗ್ಗರಣೆಲ್ಲ ಹಾಕಿ ಸಾಂಬಾರು ಮಾಡಿಕೊಂಡೆ ಅಷ್ಟೇ. ಅದಕ್ಕೆ ನೀವು ಮಿಕ್ಸಿ ರುಬ್ಬಿಟ್ಟು ನೀವು ಒಗ್ಗರಣೆ ಹಾಕೋದು ಅಷ್ಟೇ. ಕಾಳು ಮಾಮೂಲಿ ಕಾಂಬಳೆ ಅಂತಿದ್ದೀನಿ, ಕಾಳನ್ನ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಮಾಮೂಲಿ ಸಾಸಿವೆ ಎಲ್ಲ ಹಾಕ್ಕೊಂಡು ಹುರ್ಕೊಳೋದು ಅಷ್ಟೇ. ಎಷ್ಟು ಸಿಂಪಲಾಗಿರುತ್ತೆ ಗೊತ್ತಾ, ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ಹುಳ್ಳಿಕಾಳು ತಂಪಲ್ವ ಬಾಡಿಗೆ,
ಅದು ಮೊಳಕೆ ಕಟ್ಟೋದಾದರೆ ಮಾತ್ರ ಹೊಟ್ಟೆ ನೋವಿಗೆಲ್ಲ ತುಂಬ ಒಳ್ಳೆಯದು. ಅದಕ್ಕೆ ನನ್ನ ಮಕ್ಳಿಗೆ ಮಾತ್ರ ಹೆಸ್ರು ಕಾಳು ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ. ಬಾಯ್.